ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪಾಂಡವರನ್ನು ಹುಡುಕ್ತಾ ಹೋದ ಉದ್ಧವನನ್ನು ಭೀಮ ಕಾಪಾಡ್ತಾನೆ ಮತ್ತು ತಮ್ಮ ನೆಲೆ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದಿನ ಪೂರ್ತಿ ವಿಶ್ರಾಂತಿ ತಗೊಳ್ತಾನೆ. ಆ ರಾಕ್ಷಸರ ನಡವಳಿಕೆ ಎಲ್ಲ ನೋಡಿ ಅವನಿಗೆ ದಿಗ್ಭ್ರಮೆ ಆಗಿರುತ್ತೆ. ಆ ನಂತರ ವಿಶ್ರಾಂತಿ ತಗೊಂಡ ನಂತರ ಕುಂತಿ ಮತ್ತು ಯುಧಿಷ್ಠಿರ ಇಬ್ಬರು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಾತ ಭೀಷ್ಮರು ಮತ್ತು ಪರಮಪೂಜ್ಯ ಮಾತೆ ವಿದುರ ಹಾಗೆ ಜ್ಯೇಷ್ಠ ಇವರೆಲ್ಲರೂ ಹೇಗಿದ್ದಾರೆ ಅಂತ ಕೇಳ್ತಾಳೆ. ಅಂದರೆ ಜ್ಯೇಷ್ಠ ಅಂದರೆ ಇಲ್ಲಿ ಧೃತರಾಷ್ಟ್ರ. ಈ ತಾಯಿಯ ಆತುರವನ್ನು ನೋಡಿ ಭೀಮನಿಗೆ ನಗು ಬರುತ್ತೆ. ಮೊದಲು ಆಕೆಗೆ ಅದನ್ನು ಹೇಳಪ್ಪ, ಅಮ್ಮನಿಗೆ ಅವರ ಭಾವ ಅಂದರೆ ಧೃತರಾಷ್ಟ್ರನ ಕ್ಷೇಮ ಮತ್ತು ಅವನ ಮಕ್ಕಳ ಕ್ಷೇಮ ಮುಖ್ಯ, ನಮ್ಮದಲ್ಲ ಅಂತ ನಗುತ್ತಾನೆ ಹೇಳ್ತಾನೆ. ಆಗ ಕುಂತಿ ಮೃದುವಾಗಿ ಮಗನನ್ನು ದಂಡಿಸ್ತಾಳೆ. ಮಗು, ಶತ್ರುಗೂ ಕೆಟ್ಟದಾಗಲಿ ಅಂತ ಅನ್ಬೇಡಪ್ಪ, ಯಾವತ್ತಾದರೂ ಒಂದು ದಿನ ಆ ಭಗವಂತ ಅವರ ಎದೆಯನ್ನು ಕೂಡ ಕರಗಿಸ್ತಾನೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಗ ಭೀಮ ಹೇಳ್ತಾನೆ, ಗಳಿಗೆಗೂ ಅವರು ಸತ್ತರೆ ಸಾಕು ಅಂತ ಅಂತೀನಪ್ಪ ನಾನು ಅಂತ ಹೇಳಿಬಿಟ್ಟು ಸುಮ್ಮನೆ ಅಮ್ಮನಿಗೆ ರೇಗಿಸೋಕ್ಕೆ ಹೀಗೆ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಯುಧಿಷ್ಠಿರನ ಕಡೆಗೆ ನೋಡಿಕೊಂಡು ಕಣ್ಣು ಮಿಟುಕಿಸ್ತಾ ಹೇಳ್ತಾನೆ. ಆಗ ಯುಧಿಷ್ಠಿರನಿಗೂ ನಗು ಬರುತ್ತೆ. ಆನಂತರ ಅವನು ಹೇಳ್ತಾನೆ, ಭೀಮ, ಉದ್ಧವ ಹೇಳೋದನ್ನು ಮೊದಲು ಕೇಳೋಣ, ಎಲ್ಲವನ್ನೂ ಕೇಳಬೇಕು. ನಮ್ಮ ವಂಶಕ್ಕೆ ಹಿರಿಯರವರು ಹೇಗಿದ್ದಾರೆ ಅಂತ ಕೇಳಬೇಕಲ್ವಾ ಅಂತ ಹೇಳ್ತಾನೆ. ಆಗ ಉದ್ಧವನಿಗೆ ಅನಿಸುತ್ತೆ, ಎಷ್ಟು ಪ್ರೀತಿಯ ಸೂತ್ರದಿಂದ ಈ ವಿಚಿತ್ರವಾದ ಕುಟುಂಬ ಬಂಧಿತವಾಗಿದೆಯಲ್ಲ. ದಯಾಮಯಿಯಾದ ವಾತ್ಸಲ್ಯಮಯವಾದ ತಾಯಿ ಇದ್ದಾಳೆ, ಪ್ರಾಮಾಣಿಕ ಮತ್ತು ಗಂಭೀರನಾದ ದೊಡ್ಡ ಮಗ ಯುಧಿಷ್ಠಿರ, ವಯಸ್ಸು ಬಂದರೂ ಇನ್ನೂ ತುಂಟು ಹುಡುಗನ ಹಾಗೆ ಸೋಮಾರಿ ಹಾಗೆ ನೆಲದ ಮೇಲೆ ಉರುಳಾಡ್ತಿರೋ ಭೀಮ, ದಂಡದ ಹಾಗೆ ನೆಟ್ಟಿಗೆ ಕೂತು ಎಲ್ಲವನ್ನೂ ಗಮನವಿಟ್ಟು ಕೇಳ್ತಾ ಯಾರಾದರೂ ಮಾತಾಡಿದ್ರೆ ಅವ್ರ ಕಡೆಗೆ ತನ್ನ ಹೊಳೆಯುವ ಕಣ್ಣನ್ನು ತಿರುಗಿಸ್ತಾ ಇರೋ ಅರ್ಜುನ, ಅವನ ಪಕ್ಕದಲ್ಲಿ ನಕುಲ, ಸ್ವಲ್ಪ ದೂರದಲ್ಲಿ ನೆಲದಲ್ಲಿ ಕಣ್ಣನ್ನು ನೆಟ್ಟು ಪ್ರತಿಯೊಂದು ಮಾತನ್ನು ಕೇಳ್ತಾ ಇರೋ ಅವಿಚಲ ಮತ್ತು ಶಾಂತ ಸ್ಥಿರನಾದ ಸಹದೇವ. ಉದ್ಧವ ಇವರನ್ನೆಲ್ಲರನ್ನೂ ಗಮನಿಸ್ತಾನೆ. ಅವನಿಗೆ ಅರ್ಜುನನ ಬಗ್ಗೆ ಬಹಳ ಮೆಚ್ಚುಗೆ ಮೂಡುತ್ತೆ. ಎಷ್ಟು ಚೆಲುವು, ಎಷ್ಟು ಬುದ್ಧಿ, ಎಷ್ಟು ಎಚ್ಚರವಾಗಿದ್ದಾನಲ್ಲ ಇವನು ಅಂತ ಅವನಿಗನ್ನಿಸುತ್ತೆ. ನಡೆದದ್ದನ್ನೆಲ್ಲ ಕೃಷ್ಣನ ಬಗ್ಗೆ ತನಗೆ ಗೊತ್ತಿರೋದು ಎಲ್ಲವನ್ನು ಕೂಡ ಉದ್ಧವ ಹೇಳ್ತಾನೆ. ಅಂದರೆ ಕೃಷ್ಣ ಆ ಪರಮ ಪೂಜ್ಯ ಮಾತೆ ಅನ್ನಿಸ್ಕೊಂಡ ಸತ್ಯವತಿಯನ್ನು ಭೇಟಿ ಮಾಡಿದ್ದು, ಪಾಂಡವರ ಬಗ್ಗೆಗೆ ಆಕೆಗಿರೋ ಚಿಂತೆ, ಕೃಷ್ಣ ಮಹಾಮುನಿಗಳನ್ನು ಸಂದರ್ಶನ ಮಾಡಿದ್ದು, ತಾನು ರಾಕ್ಷಸರ ಸೀಮೆಗೆ ಬಂದಿದ್ದು, ಸಮಯಕ್ಕೆ ಸರಿಯಾಗಿ ಭೀಮ ಬಾರದೇ ಇದ್ದಿದ್ದರೆ ರಾಕ್ಷಸರು ತನ್ನನ್ನು ಜೀವಸಹಿತ ಸುಡುತ್ತಾ ಇದ್ದಿದ್ದು ಎಲ್ಲವನ್ನು ಹೇಳ್ತಾನೆ. ಕಾಂಪಿಲ್ಯದಿಂದ ಬೇಗ ನಾಗಕೂಟಕ್ಕೆ ಕೃಷ್ಣ ಬರ್ತಾನೆ. ಹಸ್ತಿನಾಪುರದಿಂದ ಯಾದವ ಶೂರರು ಕೂಡ ಬರ್ತಾರೆ. ನೀವೆಲ್ಲರೂ ನಮ್ಮ ಜೊತೆಗೆ ದ್ವಾರಕೆಗೆ ಬರಬೇಕು ಅಂತ ಕೃಷ್ಣನ ಆಸೆ ಇದೆ. ಈ ನರಕದಿಂದ ನೀವು ಪಾರಾಗಬೇಕು ಅಂತ ಉದ್ಧವ ಹೇಳ್ತಾನೆ. ಆಗ ಅರ್ಜುನನಿಗೆ ಅವನ ಮಾತನ್ನು ಕೇಳಿ ಸಂತೋಷ ಆಗುತ್ತೆ. ದೀರ್ಘವಾದ ಕೇಶರಾಶಿ ಇರುತ್ತೆ, ಕತ್ರಿನೇ ಕಾಣ್ತಾ ಇರೋ ಗಡ್ಡ ಬೆಳೆದಿರುತ್ತೆ, ನರಿ ಚರ್ಮದ ಹೊದಿಕೆ ಹಾಕ್ಕೊಂಡಿರ್ತಾನೆ. ಹೀಗಿದ್ದರೂ ಕೂಡ ಅವನು ತನ್ನ ಉಡುಗೆ ತೊಡುಗೆಯಲ್ಲಿ ಬಹಳ ಮಟ್ಟಸ್ವಾಗಿ ಇರ್ತಾನೆ. ತಿದ್ದಿ ಪಳಗಿಸ್ದ ಇರತಕ್ಕಂಥ ಸಂಸ್ಕಾರಗೊಂಡ ತನ್ನ ಧ್ವನಿಯಲ್ಲಿ ಆ ಉದ್ವೇಗವನ್ನು ತೋರ್ಪಡಿಸದೇ ಇರೋಕ್ಕೆ ಅವನ ಕೈಲಿ ಸಾಧ್ಯನೇ ಆಗಲ್ಲ. ಅಂದರೆ ಬೇಗ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರಲ್ಲ ಅನ್ನೋ ಒಂದು ಸಂತೋಷ ಅವನ ಧ್ವನಿಯಲ್ಲಿ ಇರುತ್ತೆ. ಉದ್ಧವ, ದೇವದೂತನ ಹಾಗೆ ಬಂದ್ಯಪ್ಪ ನೀನು, ಈ ನರಕಕೂಪದಿಂದ ಯಾವಾಗ ಹೊರಗೆ ಬೀಳ್ತೀವೋ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆಸೆಗಣ್ಣಿನಿಂದ ಅಣ್ಣ ಏನು ಹೇಳ್ತಾನೋ ಅಂತ ಯುಧಿಷ್ಠಿರನ ಕಡೆಗೆ ನೋಡ್ತಾನೆ. ಯುಧಿಷ್ಠಿರ ಯೋಚನೆಯಲ್ಲಿ ಮುಳುಗೋಗಿರ್ತಾನೆ. ಅವನ ಕಣ್ಣಲ್ಲಿ ನಗೆ ಮಿಂಚು ಇರೋದೇ ಇಲ್ಲ. ಅವನು ಮಾತಾಡಲಿ, ಈ ವಂಶಕ್ಕೆ ಹಿರಿಯ ಅಂದರೆ ಈ 5 ಜನದಲ್ಲಿ ಅವನು ಹಿರಿಯ ಅಂತ ಹೇಳ್ಬಿಟ್ಟು ಎಲ್ಲ ತಮ್ಮಂದರು ಕಾಯ್ತಾ ಇರ್ತಾರೆ. ಮನೋಧರ್ಮಗಳಲ್ಲಿ ಎಷ್ಟು ವ್ಯತ್ಯಾಸ ಇದ್ದರೂ ಕೂಡ ಕುಟುಂಬದ ಹಿರಿಯ ಅಂದ್ಬಿಟ್ಟು ಅವನಿಗೆ ಎಲ್ಲರೂ ಗೌರವ ತೋರಿಸ್ತಾ ಇರ್ತಾರೆ. ಅದರಲ್ಲಿ ಎಲ್ಲರೂ ಒಂದಲ್ಲ ಒಂದು ಕೈ ಮೇಲಿರ್ತಾರೆ. ಸ್ವಲ್ಪ ಹೊತ್ತಾಗುತ್ತೆ. ಆಮೇಲೆ ಯುಧಿಷ್ಠಿರ ಮಾತಾಡ್ತಾನೆ ಬಹಳ ಮೆಲುವಾದ ಧ್ವನಿಯಲ್ಲಿ, ಆದರೆ ಸ್ಪಷ್ಟವಾಗಿ ಹೇಳ್ತಾನೆ. ನಮ್ಮ ಕರ್ತವ್ಯ ಅಂತ ಹೇಳಿಬಿಟ್ಟು ಗಡಿಪಾರನ ನಾವು ಒಪ್ಕೊಂಡ್ವಿ. ತಾತ ಭೀಷ್ಮರು ಮತ್ತು ವಿದುರ ಚಿಕ್ಕಪ್ಪ ಇವರು ಕೂಡ ಇದು ಕುರುಗಳ ಹಿತಕ್ಕೆ ಮತ್ತು ನಮ್ಮ ಹಿತಕ್ಕೆ ಅಂತ ಹೇಳಿದ್ರು. ಹಾಗಾಗಿ ನಾವು ಈ ಗಡಿಪಾರನ ಒಪ್ಕೊಂಡು ಈ ಕಡೆ ಬಂದ್ವಿ ಅಂತ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಕುರುಗಳು ಅಂದರೆ ದೊಡ್ಡಪ್ಪನ ಮಕ್ಕಳು ಕೌರವರು, ಅಂದರೆ ಅವ್ರ ಹಿತ ಅಷ್ಟೇ, ನಮ್ಮ ಹಿತ ಏನಿಲ್ಲ ಇಲ್ಲಿ ಅಂತ ಹೇಳ್ತಾನೆ. ಆಗ
ಇವನ ಅಡ್ಡಮಾತನ್ನು ಲೆಕ್ಕಿಸದೆ ಯುಧಿಷ್ಠಿರ ಮುಂದುವರಿಸ್ತಾನೆ. ನಾವು ವಾರಣಾವತವನ್ನು ಬಿಟ್ಟಿದ್ದು ನಮ್ಮ ಯೋಗಕ್ಷೇಮದಲ್ಲಿ ಆಸಕ್ತನಾದ ಚಿಕ್ಕಪ್ಪ ವಿದುರ ನಾವು ಸತ್ವು ಅಂಥೇಳ್ಬಿಟ್ಟು ವದಂತಿ ಹುಟ್ಟಿದ್ರೆ ಒಳಿತು ಅಂತ ಭಾವಿಸಿದ್ದಕ್ಕೋಸ್ಕರ. ಇಲ್ಲಿದ್ದರೆ ನಾವು ಅಲ್ಲೇ ಇರಬಹುದಾಗಿತ್ತು ಅಂತ. ಆಗ ಅರ್ಜುನನಿಗೆ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ಸತ್ತೇ ಹೋಗಿದ್ರೂ ಚೆನ್ನಾಗಿರ್ತಿತ್ತು, ಅದಕ್ಕಿಂತ ಇದು ಕೀಳಾಗಿದೆ ಅಂತಾನೆ. ಸತ್ತಿದ್ದಕ್ಕಿಂತ ಯಾಕೆ ಕೀಳು? ನಾನಿಲ್ಲಿ ರಾಜ್ಯ ಆಳ್ತಾ ಇದ್ದೀನಲ್ಲ, ನನ್ನ ಪ್ರಜೆಗಳು ನಿಮ್ಮನ್ನಿನ್ನೂ ತಿಂದು ಹಾಕ್ತೆ ಗೌರವವಾಗಿ ಇಟ್ಕೊಂಡಿದ್ದಾರಲ್ಲ ಅಂದ್ಬಿಟ್ಟು ಭೀಮ ತನ್ನ ಗೌರವಕ್ಕೆ ಧಕ್ಕೆ ಬಂತೇನೋ ಅನ್ನೋ ಹಾಗೆ ನಗ್ತಾ ನಗ್ತಾ ಹೇಳ್ತಾನೆ. ನಾವು ದ್ವಾರಕೆಗೆ ಹೋಗಬೇಕು, ಬದುಕಿದ್ದೀವಿ ಅಂತ ಲೋಕಕ್ಕೆ ತಿಳಿಸ್ಬೇಕು ಅಂತ ಕೃಷ್ಣ ಅಭಿಪ್ರಾಯಪಟ್ಟಿದ್ದಾನೆ. ಅವನು ಹೇಳಿದಾಗೆ ನಾವು ಮಾಡೋದು ಒಳ್ಳೆಯದು ಅಂತ ಯುಧಿಷ್ಠಿರ ಸಾವಕಾಶವಾಗಿ ಹೇಳ್ತಾನೆ. ಆದರೆ ಅದಕ್ಕೆ ಮೊದಲು ನಾವು ಮುನಿಶ್ರೇಷ್ಠರ ಮತ್ತು ವಿದುರ ಚಿಕ್ಕಪ್ಪನ ಅನುಮತಿ ಪಡ್ಕೋಬೇಕು ಅಂತ ಹೇಳ್ತಾನೆ. ಅಂದರೆ ನಾವು ಏನು ಮಾಡಬೇಕು ಅಂತ ಸದಾ ಹಸ್ತಿನಾಪುರದವ್ರನ್ನ ಕೇಳಿ ಮಾಡಬೇಕಾ ಅಂತ ಅರ್ಜುನ ಅಸಹನೆಯಿಂದ ಹೇಳ್ತಾನೆ. ನಾವು ಬದುಕಿರೋದು ಆ ದುರ್ಯೋಧನನಿಗೆ ಇಷ್ಟ ಆಗೋವರೆಗೂ ನಾವು ಈ ಕಾಡಲ್ಲಿ ಕೊಳಿತಾ ಬಿದ್ದಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಗ ನಕುಲನು ಮಧ್ಯೆ ಮಾತು ಸೇರಿಸ್ತಾನೆ. ಅಣ್ಣ, ಇಲ್ಲಿ ಈ ಮೊಲಗಳನ್ನು ಎಷ್ಟು ತಯಾರು ಮಾಡಿದ್ರೂ ಕೂಡ ಅವು ಕೊನೆಗೆ ಹೋಗೋದು ಭೀಮನ ಪ್ರಜೆಗಳ ಹೊಟ್ಟೆಗೆ. ಇದಕ್ಕಿಂತ ದ್ವಾರಕೆಯಲ್ಲಿ ಕುದುರೆಗಳನ್ನು ತರಬೇತಿ ಮಾಡೋದು ಚೆನ್ನಾಗಿರ್ತಿತ್ತು ಅಂಥೇಳಿ ನಕುಲ ಬೇಜಾರು ಮಾಡ್ಕೊಂಡು ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಹಾಗಾದರೆ ನಾನು ಮಾಡಿದ ಹಾಗೆ ಒಬ್ಬ ರಾಕ್ಷಸಿಯನ್ನು ತರಬೇತಿ ಮಾಡು ಅಂತ. ತಾನೇ ಏನೋ ಒಂದು ಬಹಳ ದೊಡ್ಡ ವಿನೋದ ಮಾಡಿದೆ ಅನ್ನೋ ಹಾಗೆ ನಗ್ತಾ ನಗ್ತಾ ಹೇಳ್ತಾನೆ. ಅರ್ಥಗರ್ಭಿತವಾದ ಈ ಮಾತನ್ನು ಕೇಳಿ ಕುಂತಿ ಕೂಡ ಮುಖವನ್ನು ಮೊದಲಿಸ್ಕೊಳ್ತಾಳೆ. ತನ್ನ ನರಿ ಚರ್ಮದ ಉಡುಗೆಯನ್ನು ನೋಡಿಕೊಂಡು ಹಸ್ತಿನಾಪುರದಲ್ಲಿ ತಾನು ಉಡ್ತಿದ್ದಂತಹ ಸೊಗಸಾದ ರೇಷ್ಮೆ ಉಡುಪಿಗೆ ಹೋಲಿಸ್ಕೊಳ್ತಾನೆ ನಕುಲ. ಆಮೇಲೆ ಹೇಳ್ತಾನೆ, ಮಹಾದೇವ ಶಂಕರ ಬಂದರೂ ಕೂಡ ನಿನ್ನ ರಾಕ್ಷಸಿಯರನ್ನು ತರಬೇತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಂತಹ ಪ್ರಾಣಿಗಳವರು ಅಂತ ಹೇಳಿಬಿಟ್ಟು ದೇವರ ನೆರವನ್ನು ಬೇಡೋ ಹಾಗೆ ಆಕಾಶವನ್ನು ನೋಡಿ ನಿಟ್ಟಿಸಿಬಿಡ್ತಾನೆ. ಅರ್ಜುನನು ತನ್ನ ಮಾತನ್ನು ಮುಂದುವರಿಸ್ತಾನೆ. ದ್ವಾರಕೆಗೆ ಹೋಗಬೇಕು, ಕೃಷ್ಣನ ಜೊತೆಯಲ್ಲಿ ದೇವತೆಗಳನ್ನು ಕೂಡ ನಡುಗಿಸುವಂತಹ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಈ ಚಿಕ್ಕ ಚಿಕ್ಕ ಬಿದಿರಿನ ಕಡ್ಡಿಗಳಿಂದ ಹಾರಾಡೋ ಹಕ್ಕಿಗಳನ್ನು ಹೊಡಿತಾ ಕೂತ್ಕೊಳ್ಳೋದು ನನಗೆ ತುಂಬ ಬೇಸರ ಆಗಿದೆ. ಜೊತೆಗೆ ತಮ್ಮ ಭಾಷೆಯನ್ನು ಕಲೀಲಾರ್ದ್ವಿ ಅಂತ ಹೇಳಿಬಿಟ್ಟು ರಾಕ್ಷಸರು ನಮ್ಮನ್ನು ನೋಡಿ ನಗುತ್ತಾರೆ ಅಂತ. ಇನ್ನೇನು ಬೇಕು ನಿನಗೆ ಅಂತ ಭೀಮ ಕೇಳ್ತಾನೆ. ನನಗೆ ಏನು ಬೇಕೋ ಗೊತ್ತಿದೆ. ದಿನ ರಾತ್ರಿ ನನ್ನ ಆ ಗಾಂಡೀವ ಮತ್ತು ನನ್ನ ತೇಜಪುಂಜವಾದ ಬಾಣಗಳು, ಮಧುರವಾಗಿ ಟೆಂಕಾರ ಮಾಡ್ತಿದ್ದ ಬಿಲ್ಲಿನ ಹೆದೆಗಳನ್ನು ಕನಸಲ್ಲಿ ಕಾಣೋದಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅರ್ಜುನ ತನ್ನ ಗತವನ್ನು ನೆನೆಸ್ಕೊಳ್ತಾನೆ. ಆಮೇಲೆ ಸಿಟ್ಟುಕೊಂಡು ಸುಮ್ಮನಾಗ್ತಾನೆ. ತನ್ನ ಶಾಂತ ಮತ್ತು ನಿರ್ಣಾಯಕವಾದ ರೀತಿಯಲ್ಲಿ ಯುಧಿಷ್ಠಿರ ಮಾತಾಡ್ತಾನೆ. ನಮ್ಮ ಸದ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಶೋಕ ಮಾಡ್ಕೊತ ಕೂತ್ಕೋಬಾರ್ದು. ಏಕೆಂದರೆ ಭಗವಂತ ನಮ್ಮ ಸಹನೆಯನ್ನು ಪರೀಕ್ಷೆ ಮಾಡ್ತಿದ್ದಾನೆ. ಈ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು. ನಾವೀಗ ನಿಶ್ಚಯ ಮಾಡಬೇಕಾಗಿರೋದೇನು ಅಂತಂದರೆ, ಕೃಷ್ಣನ ಇಷ್ಟದಂತೆ ದ್ವಾರಕೆಗೆ ಹೋಗಬೇಕಾ ಅಥವಾ ವಿದುರ ಚಿಕ್ಕಪ್ಪ ಏನಾದರೂ ಸಮಾಚಾರ ಕಳಿಸೋವರೆಗೂ ಕಾಯಬೇಕಾ ಅಂತ ಅನ್ನೋದು ಅಂತ. ಅರ್ಜುನನಿಗೆ ಅಷ್ಟೊತ್ತಿಗೆ ತಾಳ್ಮೆ ಹೊರಟೋಗುತ್ತೆ. ಚಿಕ್ಕಪ್ಪ ಆ ಧೃತರಾಷ್ಟ್ರನ ಚಿತ್ತಾನುವರ್ತಿ, ಅವನ ಮನಸ್ಸು ಯಾವತ್ತೂ ಬದಲಾಗೋದಿಲ್ಲ. ತನ್ನ ಮಗ ದುರ್ಯೋಧನನಿಗೆ ಸಮ್ಮತವಲ್ಲದದ್ದನ್ನು ಮಾಡೋದಕ್ಕೆ ಧೈರ್ಯ ಆ ಧೃತರಾಷ್ಟ್ರನಿಗಿಲ್ಲ, ಅಂದರೆ ದೊಡ್ಡಪ್ಪಂಗಿಲ್ಲ. ನಮಗೆ ಕೊಡಬೇಕಾಗಿರೋದನ್ನು ಯಾವತ್ತೂ ಕೊಡೋದಿಲ್ಲ. ಇನ್ನು ನಾವು ಕೃಷ್ಣನ ಸಲಹೆಯನ್ನು ಒಪ್ಪಿದ್ರೇ ಒಳ್ಳೆಯದು. ದ್ವಾರಕೆಗೆ ಅಥವಾ ಈ ವಿಶಾಲವಾದ ಪ್ರಪಂಚದಲ್ಲಿ ಎಲ್ಲಿಗೋ ಒಂದು ಕಡೆ ಕೃಷ್ಣನ ಜೊತೆಯಲ್ಲಿ ಹೋಗಿಬಿಡಬೇಕು. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೊಳ್ಬೇಕು ಅಂಥೇಳಿ ಹೇಳ್ತಾನೆ. ಅರ್ಜುನನ ಈ ಸಿಡಿಮಿಡಿಯನ್ನು, ಕೋಪವನ್ನು ನೋಡಿ ಯುಧಿಷ್ಠಿರ ಏನೂ ಮಾತಾಡೋದಿಲ್ಲ, ಮೃದುವಾಗಿ ದಂಡಿಸೋಂತ ಅವನ ಕಡೆ ನೋಡ್ತಾನೆ. ಆಗ ಮತ್ತೆ ಅರ್ಜುನ ಹೇಳ್ತಾನೆ, ಅಣ್ಣ ಯೋಚನೆ ಮಾಡಿ ನೋಡು, ಆರ್ಯಾವರ್ತದಲ್ಲೇ ದೊಡ್ಡ ಬಿಲ್ಲುಗಾರ ಅಂತ ಹೆಸರಾಗಿರೋ ನಾನು ಈಗ ಇಲ್ಲಿ ಈ ಹಕ್ಕಿಗಳನ್ನು ಹೊಡಿತಾ ಕಾಲ ಕಳಿಬೇಕು. ಮೊದಲಿನ ಸೆಳೆತ ಅವನಿಗೆ ಕಡಿಮೆ ಆಗಿತ್ತು. ಹೋಗೋಣ ಅಣ್ಣ, ದೇವರು ನಮಗೆ ಸಹಾಯ ಮಾಡ್ತಾನೆ, ನಾವು ಕೂಡ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳೋಣ ಅಂತ ದಯನೀಯವಾಗಿ ಬೀಳ್ತಾನೆ. ಆದರೆ ಭೀಮ ಮತ್ತೆ ಬಾಯಿ ಹಾಕ್ತಾನೆ, ಅಲ್ಲ, ನಾನು ಆಗಲೇ ಒಂದು ರಾಜ್ಯವನ್ನು ಗೆದ್ದಿದ್ದೀನಲ್ಲ, ಅದೆಲ್ಲ ನಿಮಗಾಗಿ, ಇನ್ನೂ ಯಾಕೆ ಹೊಸದು ಬೇಕು ಅಂತಾನೆ. ಆಗ ಅರ್ಜುನ ತಿರಸ್ಕಾರದಿಂದ ಹೇಳ್ತಾನೆ, ಹೌದಪ್ಪ,
ನೀನು ಸ್ವಲ್ಪ ಮರೆಯಾದ ತಕ್ಷಣ ಎಲ್ಲಿ ನಮ್ಮನ್ನು ತಿಂದು ಹಾಕ್ಬಿಡ್ತಾರೋ ಅಂತ ಅಂಜ್ಕೋಬೇಕು. ಅಂಥ ರಾಜ್ಯವನ್ನು ನೀನು ಗಳಿಸಿದೀಯಾ ಅಂತಾನೆ. ಈ ಗೇಲಿ ಮಾತುಗಳನ್ನ ನಿಲ್ಲಿಸ್ಲಿಕ್ಕೋಸ್ಕರ ಯುಧಿಷ್ಠಿರ ಕೈ ಎತ್ತುತ್ತಾನೆ. ನೋಡಿ, ನಮಗೆ ಮಾಡಬೇಕು ಅನಿಸಿದ್ದನ್ನೆಲ್ಲ ಮಾಡಬೇಕಾಗಿರೋದು, ನ್ಯಾಯ ಆಗಿರೋದು ಏನೋ ಆ ಸಂದರ್ಭದಲ್ಲಿ ಏನು ಮಾಡಿದ್ರೆ ಸರಿಯೋ ಅದನ್ನು ಗುರುದೇವರಿಂದ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ನಾವು ಗುರುಗಳ ದರ್ಶನ ಮಾಡಿದಾಗ ನೀವು ಜೀವಂತವಾಗಿ ಇದ್ದೀರೋ ಇಲ್ವೋ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೃಷ್ಣನಿಗೆ ಆಜ್ಞೆ ಮಾಡಿದರು ಅಂತ ಉದ್ಧವ ಹೇಳ್ತಾನೆ. ಅರ್ಜುನನಿಗೆ ಆ ಉದ್ವೇಗ ಇನ್ನೂ ಇಳಿಯೋದಿಲ್ಲ. ಗುರುದೇವರಿಗೆ ನಮ್ಮಲ್ಲಿ ಪ್ರೀತಿ ಇದೆ, ಚಿಕ್ಕಪ್ಪ ವಿದುರನಿಗೂ ಇದೆ, ತಾತ ಭೀಷ್ಮಂಗೂ ಇದೆ. ಆದರೆ ಅವರಿಗೆಲ್ಲ ಏನು ಚಿಂತೆ ಅಂದರೆ ಈ ಕುರುವಂಶದ ಕೀರ್ತಿ ವೈಭವದ ರಕ್ಷಣೆ ಮಾಡೋದು ಹೇಗೆ ಅಂತ. ಆ ಜ್ವಾಲೆಯಲ್ಲಿ ದಗದಗಿಸೋಕ್ಕೆ ನಾವು ಬರೀ ಕಟ್ಟಿಗೆಗಳು ಅಂದರೆ ಉರುವುಗಳಾಗಿದ್ದೀವಿ. ಇದರಲ್ಲಿ ನಾವು ಸುಟ್ಟು ಬೂದಿ ಆದರೂ ನಮ್ಮ ಬಗ್ಗೆ ಯಾರೂ ಚಿಂತೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ನೋಡು, ಅವರ ವಿಷಯದಲ್ಲಿ ಇದು ಅಪಚಾರವಾಗಿ ಮಾತಾಡಬೇಡ ನೀನು. ಗುರುದೇವ ನಮ್ಮನ್ನು ಮರೆತಿದ್ದಾರೆ ಅಂತಲೂ ನಾನು ಊಹಿಸ್ಕೊಳ್ಳಲ್ಲ. ಅವ್ರು ಸದಾ ನಮ್ಮ ಯೋಗಕ್ಷೇಮದ ಚಿಂತೆಯಲ್ಲಿ ಇರ್ತಾರೆ ಅಂತ ಧರ್ಮರಾಯ ಹೇಳ್ತಾನೆ. ಆಗ ಅರ್ಜುನಂಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಅವನು ಗಡಸಾಗಿ ಹೇಳ್ತಾನೆ, ನಾನು ಏನು ಅಪಚಾರ ಮಾತಾಡಿದೆ? ಶಸ್ತ್ರ ಹಿಡಿದು ಆರ್ಯರ ಗುಂಪಿನಲ್ಲಿ ಉತ್ತಮರು ಅಂತ ಅನ್ನಿಸ್ಕೊಂಡಿರೋ ನಾವು 5 ಜನ ಇದ್ದೀವಿ. ಹಾಗೆ ಮಕ್ಕಳನ್ನು ಪಡೆದಿರೋ ತಾಯಿಯಂದರಲ್ಲಿ ತುಂಬ ಶ್ರೇಷ್ಠಳು ಅನ್ನಿಸ್ಕೊಂಡ ನಮ್ಮ ಅಮ್ಮನೂ ಇದ್ದಾರೆ. ನಾವು ಸುಖವಾಗಿ ಇರ್ಕೂಡ್ದು, ನಾವು ಕೀರ್ತಿ ಪಡಿಬಾರ್ದು, ಕೊಳಿಬೇಕು, ಈ ದರಿದ್ರವಾದ ಅಡವಿನಲ್ಲಿ ಕೊಳಿಬೇಕು ಅಂಥೇಳ್ಬಿಟ್ಟು ಸಿಟ್ಕೊಳ್ತಾನೆ. ಅವನ ಮಾತಿಗೆ ನಕುಲನು ಕೂಡ ಸಮ್ಮತಿ ಕೊಡ್ತಾನೆ, ತಲೆ ಬಾಗಿಸ್ತಾನೆ. ಏನೋ ಬಹಳ ವಿನೋದ ಮಾಡ್ದ ಇವನು ಅನ್ನೋ ಹಾಗೆ ಅರ್ಜುನನ ಬೆನ್ನನ್ನು ಭೀಮ ತಟ್ತಾನೆ. ಸಹದೇವ ಒಬ್ಬನೇ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾನೆ. ಅವನ ಮುಖದಲ್ಲಿ ಯಾವುದೇ ಭಾವವೂ ಕೂಡ ವ್ಯಕ್ತವಾಗಿರೋದಿಲ್ಲ. ಆಗ ವಿವೇಕಿಯಾದ ಹಿರಿಯನ ಹಾಗೆ ಯುಧಿಷ್ಠಿರ ಮನ್ನಡೆಯ ನಸುನಗೆಯನ್ನು ಬೀಳ್ತಾನೆ. ಆಮೇಲೆ ಹೇಳ್ತಾನೆ, ಅರ್ಜುನ, ನಮ್ಮ ಮನಸ್ಸು ಮುಖ್ಯ ಅಲ್ಲಪ್ಪ, ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ಇಷ್ಟೇ, ನಮ್ಮ ಧರ್ಮ ಏನು ಅಂತ ನಾವು ನೋಡಬೇಕು ಅಂತ ಹೇಳಿಬಿಟ್ಟು ರಮಿಸೋ ಸ್ವಭಾವದಲ್ಲಿ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣನಿಗಿಂತ ಹೆಚ್ಚು ಧರ್ಮ ಪ್ರವರ್ತಕರು ಯಾರಿದ್ದಾರೆ? ಜಗತ್ತಲ್ಲಿ ಧರ್ಮ ಸಂಸ್ಥಾಪನೆ ಮಾಡೋ ಕೆಲಸದಲ್ಲಿ ನಾವು ಅವನ ಜೊತೆಗೆ ನಿಲ್ಲೋದು ನಮ್ಮ ಕರ್ತವ್ಯ ಅಲ್ವಾ? ಅವನ ಸಲಹೆ ಹಾಗೆ ನಡೆಯೋಣ. ಅವನು ಹೇಳಿರೋದು ದ್ವಾರಕೆಗೆ ಬನ್ನಿ ಅಂತ, ದ್ವಾರಕೆಗೆ ಹೋಗಿಬಿಡೋಣ ಅಂತ ಅರ್ಜುನ ಹೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡೋಣ. ಯಾವುದು ಉತ್ತಮವಾದ ಧರ್ಮ? ನಾವೇ ನಿಶ್ಚಯಿಸೋದು ಅಥವಾ ಹಿರಿಯರು ಅಂದರೆ ಗುರುದೇವ, ತಾತ ಮತ್ತು ಚಿಕ್ಕಪ್ಪನ ನಿಶ್ಚಯಕ್ಕಾಗಿ ಕಾಯೋದು? ಯೋಚನೆ ಮಾಡೋಣ ಅಂತ ಹೇಳ್ತಾನೆ. ಆಗ ನಕುಲ ಹೇಳ್ತಾನೆ, ನಮ್ಮನ್ನು ಪೂರ್ತಿ ಮರೆತು ಬಿಡೋದಾ ಅಂತ ಹೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಅಲ್ಲ, ನಾನು ಹಾಗೆಲ್ಲ ಹೇಳ್ತಾ ಇರೋದು, ಪರಮ ಪೂಜ್ಯ ಮಾತೆ ಅಂದರೆ ಸತ್ಯವತಿಯವರೇ ನಾವೆಲ್ಲಿದ್ದೀವಿ ಅಂತ ಹುಡುಕು ಅಂತ ಕೃಷ್ಣನಿಗೆ ಹೇಳಿರೋದು. ಹಾಗಾಗಿ ನಾವು ಇದ್ದೀವಿ ಅಂತೇಳ್ಬಿಟ್ಟು ತಾತ ಭೀಷ್ಮರಿಗೂ ಮತ್ತು ವಿದುರ ಚಿಕ್ಕಪ್ಪನಿಗೂ ಗೊತ್ತಿರುತ್ತೆ. ಅವರು ಏನು ಆಜ್ಞೆ ಹೊರಡಿಸ್ತಾರೋ ಅದರ ಹಾಗೆ ನಾವು ನಡ್ಕೊಳ್ಳೋಣ ಅಂತೇಳಿ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಅಂದರೆ ನಾವು ವಿಚಾರ ಮಾಡಿ ಅವ್ರಿಗೆ ನೆರವಾಗಬೇಕಾ ಬೇಡವಾ, ಅಥವಾ ಅವರು ನಮಗೆ ನೆರವಾಗ್ತಾರಾ ಇಲ್ವಾ ಕಾಯೋದಾ? ನಮ್ಮ ಬದುಕಿಗೆ ನಾವೇ ಯಜಮಾನರಾಗೋಣ, ಇನ್ನೊಬ್ಬರಿಗೋಸ್ಕರ ಯಾಕೆ ಕಾಯಬೇಕು ಅಂತೇಳಿ ಹೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಈ ಗಳಿಗೆನಲ್ಲಿ ನಾವು ಒಂದು ನಿಶ್ಚಯಕ್ಕೆ ಬರೋದು ನಮ್ಮ ಕರ್ತವ್ಯ ಅಂತ ನನಗೆ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ನಾನು ನಿನ್ನ ಮಾತನ್ನು ಒಪ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಸಹದೇವನ ಕಡೆ ತಿರುಗ್ತಾನೆ. ಸಹದೇವ, ನಿನ್ನ ಅಭಿಪ್ರಾಯ ಏನು? ನೀನು ಯಾಕೆ ಏನು ಮಾತಾಡ್ತಿಲ್ಲ? ಏನು ಸಲಹೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆ ಅವಳಿ ಜವಳಿ ಮಕ್ಕಳಲ್ಲಿ ಮತ್ತು ಆ ಪಾಂಡವರಲ್ಲಿ ಎಲ್ಲರಲ್ಲೂ ಅವನು ಬಹಳ ಕಿರಿಯ. ಕಣ್ಣನ್ನು ಅರೆ ಮುಚ್ಚಿ ಎಲ್ಲರ ಮಾತನ್ನು ಕೇಳಿಸ್ಕೊತಾ ಇರ್ತಾನೆ. ಆವಾಗ ಕಣ್ಣನ್ನು ಅಗಲವಾಗಿ ತೆಗಿತಾನೆ. ಅವನ ತುಟಿಯಲ್ಲಿ ಒಂದು ನಗೆ ಅರಳುತ್ತೆ. ಆಮೇಲೆ ನಿಧಾನವಾಗಿ ಸುಸ್ಪಷ್ಟವಾಗಿ ಒಂದೊಂದು ಶಬ್ದವನ್ನು ತೂಕ ಮಾಡಿ ನಿಖರವಾಗಿ ಮಾತಾಡ್ತಾನೆ. ಪ್ರತಿಯೊಬ್ಬರು ಅವನ ಮಾತನ್ನು ಗಮನ ಕೊಟ್ಟು ಕೇಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಾದರೂ ಒಬ್ಬರು ಕೇಳದ ಹೊರತು ಮಾತಾಡೋದು ಅವನ ಸ್ವಭಾವ ಆಗಿರೋದಿಲ್ಲ. ಅಂದರೆ ಭವಿಷ್ಯವಾದಿಗಳ ಗುಣ ಅದು ಅಂತ ಎಲ್ಲರೂ ಅಂದ್ಕೊತಿರ್ತಾರೆ. ಅವನು ಹೇಳ್ತಾನೆ, ಬಹಳ ಸಮಯದಿಂದ ನಾನು ನಕ್ಷತ್ರಗಳನ್ನು ನಿರೀಕ್ಷೆ ಮಾಡ್ತಾನೇ ಇದ್ದೀನಿ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಒಬ್ಬ ಮನುಷ್ಯನಿಂದ ನಮಗೆ ಸಹಾಯ ಬರುತ್ತೆ. ನಮ್ಮ ಸಹಚಾರಿಗಳಲ್ಲಿ ಕೃಷ್ಣ ವಾಸುದೇವ ಒಬ್ಬನೇ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋದು ಅಂತ ಹೇಳ್ತಾನೆ. ಆಗ ಅರ್ಜುನನಿಗೆ ಸಂತೋಷ ಆಗುತ್ತೆ. ಹಾಂ,
ಹಾಗಾಗಿ ಮತ್ತೆ ಇವಾಗ ಕೃಷ್ಣನ ಹತ್ರದಿಂದ ಉದ್ಧವ ನಮಗೆ ಬಂದಿರೋದು ಅಂತ ಹೇಳ್ಬಿಟ್ಟು. ಆಗ ಭೀಮ ಹೇಳ್ತಾನೆ, ಮೊದಲೇ ನಮಗೆಲ್ಲ ನೀನು ಯಾಕೆ ಹೇಳಲಿಲ್ಲ ಇಷ್ಟು ದಿನ ಅಂತ. ಆಗ ಸಹದೇವನು ನಗ್ತಾನೆ, ನೀವು ಯಾರಾದರೂ ನನ್ನನ್ನು ಏನಾದರೂ ಕೇಳಿದ್ರಾ ಅಂತ. ಪ್ರತಿದಿನ ರಾತ್ರಿ ಗುಡಿಸಲಿನಿಂದ ಹೊರಗಡೆ ಇಣುಕಿ ನೋಡ್ತಾ ಇದೆಯಲ್ಲ ಆಕಾಶದ ಕಡೆ, ಈಗ ಅದ್ರ ಗುಟ್ಟು ನನಗೆ ಗೊತ್ತಾಯಿತು ಅಂತ ನಕುಲ ಹೇಳ್ತಾನೆ. ನಕ್ಷತ್ರಗಳ ಕಡೆ ನೋಡಿ ನೋಡಿ ನಿನ್ನ ನಿದ್ದೆಯನ್ನು ಬಿಟ್ಟು ಬಡವಾಗಿಬಿಟ್ಟಿದ್ಯಾ ಅಂತ ಭೀಮ ಹೇಳ್ತಾನೆ. ಸಹದೇವನ ವಿವೇಕದ ಬಗ್ಗೆ ಯುಧಿಷ್ಠಿರನಿಗೆ ಬಹಳ ಗೌರವ ಇರುತ್ತೆ. ಆಯ್ತಪ್ಪ, ಈಗ ನಮಗೇನು ಸಲಹೆ ಕೊಡ್ತೀಯಾ, ಏನು ಮಾಡೋಣ ಅಂತ ಕೇಳ್ತಾನೆ. ಆಗ ಶಾಂತವಾದ ಧ್ವನಿಯಲ್ಲಿ ಸಹದೇವ ಹೇಳ್ತಾನೆ, ಉದ್ಧವ ಕೃಷ್ಣನ ಹತ್ತಿರಕ್ಕೆ ಹಿಂದಕ್ಕೆ ಹೋಗಲಿ, ಅವನು ಹೇಳಿದ ಹಾಗೆ ಮಾಡೋಣ, ಜೊತೆಗೆ ಬನ್ನಿ ಅಂದರೆ ಹೋಗೋಣ, ಆಗ ಎಲ್ಲ ಗ್ರಹಗಳು ಶುಭಕರ ಆಗುತ್ತೆ ಅಂತ ಹೇಳ್ತಾನೆ. ಆಯಿತು, ಸಂತೋಷ, ಯಥಾ ಪ್ರಕಾರ ದೇವತೆಗಳು ನಾವು ಏನು ಮಾಡಿ ಬಯಸ್ತಾರೋ ಸರಿಯಾಗಿ ತಿಳಿದು ಹೇಳಿದೀಯ ನೀನು ಅಂತಾನೆ. ಅರ್ಜುನನಿಗೆ ತುಂಬ ಸಂತೋಷ ಆಗುತ್ತೆ. ಹಾಗಾದರೆ ಇನ್ನೇನು ದಿನಗಳ ಲೆಕ್ಕ, ನಾಳೆಯೇ ಉದ್ಧವ ಹೋಗಿಬಿಡಲಿ, ಇನ್ನು 2 ವಾರ ಅಥವಾ 1 ತಿಂಗಳಲ್ಲಿ ಅವನು ಹಿಂತಿರುಗಿ ಬರಲಿ ಅಂತ. ಸರಿ, ಉದ್ಧವ ಹಿಂತಿರುಗಲಿ ಅಂತ ಹೇಳಿಬಿಟ್ಟು ಕುಂತಿನೂ ಹೇಳ್ತಾಳೆ. ಆಗ ಇವರು ಈಗ ಮಾತಾಡ್ತಾ ಇರುವಾಗ ಇದ್ದಕ್ಕಿದ್ದಂಗೆ ಮರಗಳ ಸಂಧಿಯಿಂದ ಒಂದು ಗುಯ್ಗುಟ್ಟುವ ಧ್ವನಿ ಕೇಳುತ್ತೆ. ಅದಕ್ಕೆ ಭೀಮ ಉತ್ತರ ಕೊಡ್ತಾನೆ. ಅಂದರೆ ಇವ್ರಿಗೆಲ್ಲ ಅರ್ಥ ಆಗುತ್ತೆ, ಇದು ಒಂದು ರೀತಿಯ ಮೃಗಗಳ ಪ್ರಣಯ ಇದ್ದ ಹಾಗೆ. ಹಿಡಿಂಬಿ ಅಲ್ಲಿ ಅವನನ್ನು ಏನೋ ಒಂದು ಧ್ವನಿ ಮಾಡಿ ಕರೆದಿರ್ತಾಳೆ, ಇವನು ಅದಕ್ಕೆ ಉತ್ತರವಾಗಿ ಇನ್ನೊಂದು ಧ್ವನಿಯನ್ನು ಪ್ರೀತಿಯಿಂದ ಹೇಳ್ತಾ ಇರ್ತಾನೆ. ಕುಂತಿಗೆ ತುಂಬ ಅಸಹ್ಯ ಅನಿಸುತ್ತೆ, ತನ್ನ ಕಿವಿಯನ್ನು ಮುಚ್ಕೊಳ್ತಾಳೆ. ಮಗನ ಹೆಂಡತಿ ಹೀಗೆ ಗುಯ್ಗುಟ್ಟಿದಾಗೆಲ್ಲ ಆಕೆಗೆ ಮೈ ನಡುಗ್ತಾ ಇರುತ್ತೆ. ತನ್ನ ತಮ್ಮ ರಾಕ್ಷಸನ ಹಾಗೆ ಹಿಡಿಂಬೆ ಜೊತೆಗೆ ಸಲ್ಲಾಪ ನಡೆಸಿದ್ದು ಯುಧಿಷ್ಠಿರನಿಗೆ ನಗು ಬರೆಸುತ್ತೆ. ಅರ್ಜುನನಿಗೆ ತಿರಸ್ಕಾರ ಮೂಡುತ್ತೆ. ನಕುಲ ಮತ್ತು ಸಹದೇವರು ಕೂಡ ಅನ್ಯಮನಸ್ಕರಾಗಿ ಅಸಹ್ಯ ಪಟ್ಕೊಂಡು ಕೂತಿರ್ತಾರೆ. ಆಗ ಭೀಮ ಸಂತೋಷವಾಗಿ ಅಮ್ಮನ ಕಡೆ ಮತ್ತು ಸಹೋದರರ ಕಡೆಗೆ ತುಂಟು ನಗೆಯನ್ನು ಬೀರ್ತಾನೆ. ಉದ್ಧವನಿಗೆ ಹೇಳ್ತಾನೆ, ತಮ್ಮ, ಹಿಂದಕ್ಕೆ ಹೋಗೋ ಮಾತನ್ನು ನೀನು ಸುಲಭವಾಗಿ ಹೇಳ್ತಾ ಇದೆಯಾ, ಆದರೆ ನನ್ನ ರಾಜ್ಯ ಅಂದರೆ ಈ ರಾಕ್ಷಸ ವರ್ತದಲ್ಲಿ ರಾಜ ವಿರೋಚನಂದು ಒಂದು ಅಪರಿವರ್ತನೀಯವಾದ ಶಾಸನವಿದೆ. ಅಂದರೆ ರಾಕ್ಷಸಾವರ್ತಕ್ಕೆ ಬಂದ ಮನುಷ್ಯ ಹೊರಗಡೆ ಹೋಗೋದು ಸುಲಭ ಅಲ್ಲ ಅಂತ. ನೋಡು, ಹಾಗೆಲ್ಲ ಮಾತಾಡಬೇಡ ಅಂತ ಕುಂತಿ ಹೇಳ್ತಾಳೆ. ಆಗ ಭೀಮ ನಗ್ತಾ ಹೇಳ್ತಾನೆ, ವಿರೋಚನನ ಪ್ರೇತವನ್ನು ಆವಾಹನೆ ಮಾಡಿ ಈ ಉದ್ಧವನಿಗೋಸ್ಕರ ನಾನು ಈ ಶಾಸನವನ್ನು ಬದಲಾಯಿಸಬೇಕಾಗತ್ತೆ, ಆದರೆ ಅದು ಅಷ್ಟು ಸುಲಭ ಅಲ್ಲ ಅಂತಾನೆ. ಆಗ ಧರ್ಮರಾಯ ಹೇಳ್ತಾನೆ, ನೀನು ಮನಸ್ಸು ಮಾಡಿದ್ರೆ ಅದು ಸುಲಭ, ಆ ವಿರೋಚನನೇ ಹೇಳಿದ್ದಾನೆ ಅಂತ ಈ ರಾಕ್ಷಸರಿಗೆ ಹೇಳು, ನಾವಿಲ್ಲಿಂದ ಹೊರಡೋಣ ಅಂತ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಸರಿ, ಆದರೆ ಒಂದು ಮಾತನ್ನು ಕೇಳಿ, ಕೃಷ್ಣ ಆಗಲಿ ಗುರುದೇವ ಆಗಲಿ ಯಾರು ಹೇಳಿದ್ರು ಕೂಡ ಇನ್ನೊಂದು ವರ್ಷ ಇಲ್ಲಿಂದ ನಾವು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅಂತ. ಇನ್ನೂ 1 ವರ್ಷನ, ಏನಾಗಿದೆ ಭೀಮ ನಿನಗೆ ಅಂತ ಅರ್ಜುನನಿಗೆ ಸಿಟ್ಟಿನಲ್ಲಿ ಕೂಗ್ತಾನೆ. ಆಗ ಭೀಮ ನಗ್ತಾ ಹೇಳ್ತಾನೆ, ತಮ್ಮ ರೇಗಬೇಡ, ಎಲ್ಲ ಸರಿಯಾಗಿದೆ, ಏನೂ ಆಗಿಲ್ಲ. ಇನ್ನೊಂದು 5 ತಿಂಗಳಲ್ಲಿ ನನಗೆ ಮಗು ಆಗಲಿದೆ. ಆ ಮಗುವಿಗೆ 6 ತಿಂಗಳು ಆಗೋವರೆಗೂ ಹಿಡಂಬಿಯನ್ನು ನಾನು ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ನಾವು ಅಲ್ಲಿವರೆಗೂ ಕಾಯಬೇಕು ಅಂತ ಹೇಳ್ತಾನೆ. ಭೀಮ, ನಿನಗೆ ಗಂಡು ಮಗು ಆಗುತ್ತೆ ಅಂತ ಕುಂತಿ ತಕ್ಷಣ ಹೇಳ್ತಾಳೆ. ಹಿಡಿಂಬೆ ಬಗ್ಗೆ ಅವಳಿಗಿದ್ದ ಅಸಹ್ಯ ಎಲ್ಲ ಮರೆತು ಹೋಗುತ್ತೆ. ಈ ಭರತ ಚಕ್ರವರ್ತಿಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಹುಟ್ಟಿದ್ದಾನೆ, ಅವನ ಪೀಳಿಗೆಯಲ್ಲಿ ಇವನು 6ನೇವನು ಅಂತ ಸಂತೋಷ ಹುಟ್ಟುತ್ತೆ ಅವಳಿಗೆ. ಆಗ ಭೀಮ ನಗ್ತಾನೆ, ಅಮ್ಮ, ನಿನ್ನ ಸೊಸೆ ಏನಾದರೂ ತುಂಟತನ ಮಾಡಿ ಹೆಣ್ಣು ಮಗುವನ್ನು ಹೆತ್ತರೆ ಏನು ಮಾಡಬೇಕು ಅಂತ. ಆಗ ಕುಂತಿ, ಅಪಶಕನ ನುಡಿಬೇಡಪ್ಪ, ಹೆಣ್ಮಗು ಬೇಡ ಅಂತೇಳಿ ಹೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.